ವಚನ ವಾಚನ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರ್ದ ಮಹಾಘನವನರಿಯರು ಚೆನ್ನಮಲ್ಲಿಕಾರ್ಜುನ. ಭಾವಾರ್ಥ: 1 ಜಾವ ಅಂದರೆ 3 ಗಂಟೆ ರೀ, 3 ತಾಸು. ಈ ಮನುಷ್ಯರು ಸಹಜವಾಗಿ ದಿನದ 4 ಜಾವದಲ್ಲಿ ಅಶನಕ್ಕೆ ಕುದಿವರು. ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. 4 ತಾಸು, ದಿನಕ್ಕೆ 4 ತಾಸು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಮನುಷ್ಯನ ಸ್ವಭಾವ. ಇನ್ನು ರಾತ್ರಿ 4 ಜಾವ ಬರೀ ವ್ಯಸನಗಳನ್ನು ಪೂರೈಸಿಕೊಳ್ಳಲು ಹೆಣಗ್ತಾರೆ. ತಮ್ಮ ಇಂದ್ರಿಯಗಳ ಸುಖಕ್ಕೆ ಹೆಣಗ್ತಾರೆ 4 ಜಾವ ರಾತ್ರಿ. ಇನ್ನು ದೇವನನ್ನು ಅರಿಯಲೋರು ಕಿಂಚಿತ್ತು ಪ್ರಯತ್ನ ಮಾಡುವುದಿಲ್ಲ. ಅದಕ್ಕೆ ತಾಯಿ ಅಕ್ಕ ಮಹಾದೇವಿ ಇವರು ಹೇಳ್ತಾ ಇದ್ದಾರೆ, ನೀರಿನಲ್ಲಿಯೇ ನಿಂತು ಅಗಸ ಬಟ್ಟೆಗಳನ್ನು ತೊಳೆಯುವಂತಹ ಅಗಸ ಬಾಯಾರಿದ್ರೂ ಸಹ ನೀರು ಕುಡಿಯೋದಿಲ್ಲ. ನೀರು ಕುಡಿಯೋಕ್ಕೆ ಪ್ರಜ್ಞೆನೇ ಇಲ್ಲ. ಪ್ರಜ್ಞೆ ಇಲ್ಲದೆ ಸಾಯ್ತಾನಂತೆ. ಅಯ್ಯೋ ಬಾಯಾರಿಕೆ ಆಗಿದೆ ಅಂತ. ನೀರೊಳಗಿದ್ರೂ ಸಹ ಅವನಿಗೆ ಪ್ರಜ್ಞೆನೇ ಇಲ್ಲ. ನಾನು ನೀರೊಳಗೆ ನಿಂತ್ಕೊಂಡೇನಿ, ಅಲ್ಲೇ ಕುಡಿಬೇಕು, ಬಾಯಾರಿಕೆ ಆಗಿದೆ ಅಂತ ಹೇಳಿ ಪ್ರಜ್ಞೆನೇ ಇರೋದಿಲ್ಲ. ಹಾಗೆ ನಮ್ಮ ಜನ ಇಲ್ಲೇ ಇದ್ದರೂ ಸಹ, ತಮ್ಮೊಳಗೆ ಪರಮಾತ್ಮನ ಶಕ್ತಿ ಇದ್ದರೂ ಸಹ, ಮಹಾಗಣ ಚೈತನ್ಯ ಮೂರ್ತಿ ತಮ್ಮೊಳಗೆ ಇದ್ದರೂ ಸಹ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡದೆ ಹಗಲು 4 ಜಾವ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಇರುಳು 4 ಜಾವ ವ್ಯಸನಕ್ಕೆ ಖುದ್ದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ. ಆದ್ದರಿಂದ ಅಗಸ ಬಾಯಾರಿ ನೀರು ಕುಡಿಯುವ ಪ್ರಜ್ಞೆ ಇಲ್ಲದೆ ಸತ್ತಂತೆ ಎಂಬಂತಹ ಒಂದು ಘನವಾದ ಎಚ್ಚರಿಕೆಯನ್ನು ತಾಯಿ ಜಗನ್ಮಾತೆಯವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇಂತಿ ನಿಮ್ಮ ಆತ್ಮೀಯ ಅಮ್ಮಾಜಿ.